ಭಾರತ್ ಮಾತಾ ಕಿ ವಂದೇ ವಂದೇ ಬೋಲೋ ಭಾರತ್ ಮಾತಾ ಕಿ ರಾಜಲಾಂಛನ ಸಂಸ್ಥೆ ಕಿ ಲಾಸ್ಟು ಎಲ್ಲರೂ ಕೂಡ ಲಾಸ್ಟು ಮುಗಿತಿದ್ದು ನಾವೆಲ್ಲರೂ ಕೂಡ ಎದ್ದು ನಿಂತು ರಾಷ್ಟ್ರಗೀತೆಯನ್ನು ಆಡೋದು ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಯಾಕೆಂದ್ರೆ ನಾವು ಯಾವುದೇ ಕಾರ್ಯಕ್ರಮ ರಾಜಲಾಂಛನ ಯುಕ್ತಿ ಸಂಸ್ಥಾನ ಅಂತ ಏನು ಶಿಕ್ಷಣ ಪರಿಸರ ಅರಿವು ಅಂತ ಏನಿದೆ, ಈ ಒಂದು 3 ದೇಹದಿಂದ ನಮ್ಮ DYSP ಬೆಂಗಳೂರು ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ಅವರ ಮಾರ್ಗದರ್ಶನದಲ್ಲಿ ಸರ್ಕಾರಿ ಶಾಲೆಗೆ ಏನಾದರೂ ಒಂದು ಒತ್ತು ಕೊಡಬೇಕು, ಶಿಕ್ಷಣಕ್ಕೆ ಒತ್ತು ಕೊಡಬೇಕು, ಪರಿಸರಕ್ಕೆ ಒತ್ತು ಕೊಡಬೇಕು ಅಂತ ಹೇಳಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಈ ಸಂಸ್ಥೆ ಮಾಡ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಎಲ್ಲ ಗ್ರಾಮದವರು ಕೂಡ ಹಾಗೂ ಶಾಲೆಯ ಶಿಕ್ಷಕರು ಕೂಡ, ಹಾಗೆ ನನ್ನ ರಾಜಲಾಂಛನ ಸಂಸ್ಥೆ ಚಂದಾಪುರ ಘಟಕದಿಂದ ಬಂದಿರತಕ್ಕಂಥ ದೀವಾ ಮೇಡಮ್ ಆಗಿರ್ಬೋದು, ಭಾರತಿ ಮೇಡಮ್ ಆಗಿರ್ಬೋದು, ಅಡವಪ್ಪ ಆಗಿರ್ಬೋದು, ಮತ್ತು ನಮ್ಮ ದಕ್ಷಿಣಮೂರ್ತಿ ಸರ್ ಆಗಿರ್ಬೋದು, ಹಾಗೂ ಈ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ CRP ಸರ್ ಆಗಿರ್ಬೋದು, ಹಾಗೂ ನಮ್ಮ ವೆಟರ್ನರಿ ಡಾಕ್ಟರ್ ಆಗಿರ್ತಕ್ಕಂಥ ರಾಮಚಂದ್ರ ಸರ್ ಆಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಕೂಡ ನನಗೆ ಸಹಕರಿಸಿದ್ದಾರೆ. ಆಮೇಲೆ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಈ ಮಕ್ಕಳಿಗೆ ಅಂದರೆ ಶಿಕ್ಷಣಕ್ಕೆ ಅನುಕೂಲ ಆಗಲಿ ಅಂತ ಮುಂದಿನ ವರ್ಷಕ್ಕೆ ಆ ಮಕ್ಕಳು ಬ್ಯಾಗನ್ನು ಯಾರು ಕೊಂಡ್ಕೋಬಾರ್ದು. ಹಾಗಾಗಿ ನಮ್ಮ ರಾಜಲಾಂಛನ ಸಂಸ್ಥೆಯಿಂದ ಬ್ಯಾಗು ಮತ್ತು ಮಕ್ಕಳಿಗೆ ಬರೀಲಿಕ್ಕೆ ಸ್ವಲ್ಪ ನೋಟ್ಬುಕ್ಕನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ. ಆ ಮಕ್ಕಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಲಿ ಅಂತ ನಮ್ಮ ರಾಜಲಾಂಛನ ಸಂಸ್ಥೆಯಿಂದ ಹಾರೈಸ್ತೀವಿ ಸರ್. ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ನಾನು ರಾಜಲಾಂಛನ ಸಂಸ್ಥೆಯಿಂದನೇ ಬಂದಿರೋದು. LY ರಾಜೇಶ್ ಸರ್ ಅವರ ಮುಖ್ಯತ್ವದಲ್ಲಿ ಅವರ ಸಂಸ್ಥಾನದ ಧ್ಯೇಯ ಪರಿಸರ, ಶಿಕ್ಷಣ, ಅರಿವು. ಒಂದು ಮನುಷ್ಯನಿಗೆ ಈ 3 ತುಂಬ ಅತ್ಯಮೂಲ್ಯವಾದ ವಸ್ತುಗಳು. ಪರಿಸರ ಅನ್ನೋದು ನಾವು ಹೆಂಗೆ ಬರ್ತೀವಿ, ಹೇಗೆ ರೂಪಿಸ್ಕೋತೀವಿ ಅಂತ. ಶಿಕ್ಷಣ ಅನ್ನೋದು ನಮಗೆ ಸ್ವಾವಲಂಬನೆಯನ್ನು ಕಲಿಸ್ಕೊಡುತ್ತೆ. ಮುಂದೆ ಜೀವನ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿಸೋ ಒಂದು ಮಾರ್ಗ. ತಿಳುವಳಿಕೆ, ಆಗು ಹೋಗುಗಳು, ಒಳ್ಳೆಯದು ಸಮಾಜದಲ್ಲಿ ಒಳ್ಳೆಯದ್ರ ಬಗ್ಗೆನೂ ಅರಿಯಬೇಕು, ಕೆಟ್ಟದ್ರ ಬಗ್ಗೆನೂ ಅರಿಯಬೇಕು. ಈ 3ನ್ನು ಒಗ್ಗೂಡಿಸಿ ರಾಜಲಾಂಛನ ಸಂಸ್ಥೆ ತುಂಬ ಒಳ್ಳೆ ಮಾರ್ಗದಲ್ಲಿ ನಡೀತಿದೆ. ನಾನು ಈ ಸಂಸ್ಥೆಗೆ ಭಾಗವಾಗಿರೋದಕ್ಕೂ ತುಂಬ ಆಭಾರಿಯಾಗಿದ್ದೇನೆ. ಧನ್ಯವಾದಗಳು. ಈ ರಾಜಲಾಂಛನ ಸಂಸ್ಥೆಯಿಂದ ನಮ್ಮ CRCಯ ಶಾಲೆ ಆದಂತಹ ಹೊನ್ನೇನಹಳ್ಳಿ LPS ಶಾಲೆಗೆ ಈ ಸಂಸ್ಥೆಯವರು ತುಂಬ ಸಹಾಯವನ್ನು ಮಾಡಿದ್ದಾರೆ. ಮತ್ತು ಬ್ಯಾಗು, ನೋಟ್ ಪುಸ್ತಕ, ಪೆನ್ಸಿಲ್ಲು, ಪೆನ್ನು ಇವುಗಳನ್ನು ಅವರು ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಸಹಕಾರವನ್ನು ನೀಡಿದ್ದಾರೆ. ಇದನ್ನು ಇದೇ ರೀತಿ ಅವರು ಪ್ರತಿ ವರ್ಷವೂ ಕೂಡ ಈ ರೀತಿ ಸಹಕಾರವನ್ನು ನೀಡಲಿ. ಹಾಗೂ ಇದೇ ಗ್ರಾಮದವರಾದ ರಾಜೇಶ್ ಅವರು ಈ ಶಾಲೆಯ ಬಗ್ಗೆ ಹಾಗೂ ಮಕ್ಕಳ ಬಗ್ಗೆ, ಶೇಖರ್ ಅವರು ಈ ಶಾಲೆಯ ಮಕ್ಕಳ ಬಗ್ಗೆ ಹಾಗೂ ಗ್ರಾಮದ ಬಗ್ಗೆ ತುಂಬ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಆ ಅಭಿಮಾನ ಹೀಗೆ ಮುಂದುವರಿಯಲಿ ಹಾಗೂ ಇನ್ನೂ ಒಟ್ಟು ಸಂಖ್ಯೆಯನ್ನು ಅವರ ಲಾಂಛನದಲ್ಲಿ ಸೇರಿಸ್ಕೊಂಡು ಹೆಚ್ಚು ಸಹಾಯವನ್ನು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಎರಡು ಮಾತನ್ನು ಮಾಡಿ. ಯಾರು ರಾಜಕಾರಣಿಗಳು ತಪ್ಪು ತಿಳ್ಕೊಳ್ಳೋಕೆ ನಿಮ್ಮ ಮೇಲೆ ಅಭಿಮಾನ ಇದೆ, ವಿಶ್ವಾಸ ಇದೆ, ಗೌರವ ಇದೆ, ತೊಂದರೆ ಇಲ್ಲ. ಹಾಗಾಗಿ ಇಷ್ಟೊಂದು ಕೆಲಸವನ್ನು ರಾಜಲಾಂಛನ ಸಂಸ್ಥೆ ಮಾಡ್ಕೊಂಡು ಹೋಗ್ತಾ ಇದೆ. ನಿಮ್ಮ ಸಹಕಾರ ಇರಲಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವೇನಾದರೂ ಮಾಡಬೇಕು ಅಂತ ಅಂದರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು, ನಿಮ್ಮೆಲ್ಲರ ಸಹಕಾರ ಬೇಕು. ನನಗೊಂದು ಆಸೆ ಇದೆ, ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕೇರ್ಪೇಟೆ ತಾಲೂಕಿನಲ್ಲಿ ಕೇರ್ಪೇಟೆ ಟೌನ್ ಒಳಗಡೆ ಮುಂದೆ ಬರ್ತಕ್ಕಂಥ 10ನೇ ತರಗತಿ ವಿದ್ಯಾರ್ಥಿಗಳು ನಮ್ಮ ತಾಲೂಕಿನಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೋ, ಎಷ್ಟು ಜನ ಹೈಯರ್ ಮಾರ್ಕ್ಸ್ ತಗೊಂಡಿದ್ದಾರೋ ಅವರೆಲ್ಲರನ್ನು ಗುರುತಿಸಿ ಒಂದು ಕಾರ್ಯಕ್ರಮವನ್ನು ನಿಮ್ಮನ್ನೇ ಕೂರಿಸಿ ಮಾಡಬೇಕಂತ ಒಂದು ಆಸೆ ಇದೆ. ಈಗ ಹೆಂಗಿದ್ರು ನೀವು 10th ಮುಗಿದೋಗಿದೆ, ಎಕ್ಸಾಮು ಮುಗಿತಾ ಬಂತು. April 4ನೇ ತಾರೀಕು ಮಾತ್ರ ಮುಗಿದೋಗುತ್ತೆ.
BO ಹತ್ರ ತಗೊಂಡು ಅದೊಂದು ಕಾರ್ಯಕ್ರಮನ ನಾವು ಏರ್ಪಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಅದು ನಿಮ್ಮ ಸಹಕಾರದಲ್ಲಿರಲಿ, ನಮ್ಮ ನಂಜೇಗೌಡರಾಗಿರ್ಬೋದು, ಮಂಜೇಗೌಡ ಸರ್ ಆಗಿರ್ಬೋದು, ಇಲ್ಲಿ ವೇದಿಕೆ ಕೂತಿರ್ತಕ್ಕಂಥ ಎಲ್ಲರ ಸಹಕಾರದಿಂದ ಅಲ್ಲಿ ಆ ಒಂದು ದೊಡ್ಡದಾದ ವೇದಿಕೆಯನ್ನು ನಾವು ಶುರು ಮಾಡಿ ಅಲ್ಲೊಂದು ಕಾರ್ಯಕ್ರಮನ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಸಹಕಾರ ಇರಲಿ. ಇದೊಂದು ಸಣ್ಣ ಅಳಿಲು ಸೇವೆ ಅಷ್ಟೇ ನಿಮ್ಮ ಶಾಲೆಗೆ ನಮ್ಮ ಕಡೆಯಿಂದ. ಯಾಕೆಂದರೆ ನಮಗೆ ಯಾರು ದುಡ್ಡುಗಳು ಕೊಡೋಲ್ಲ, ಅದೊಂದು ಕ್ಲಿಯರ್ ಕಟ್ ಆಗಿರಲಿ. ಯಾರೋ ಕೊಡ್ತಾರೆ, ಯಾರೋ ತಂದು ಕೊಡ್ತಾರೆ, ಯಾರೋ ಕೊಡ್ತಾರೆ ಅಂತ ಅಂದ್ಕೊಳ್ಕೋಬೇಡ್ರಿ ಯಾರುವೆ. ನಾವೆಲ್ಲ ಮೇಡಮು ಒಬ್ಬ ಸಂಸ್ಥೆಯಲ್ಲಿ, ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ನಾವು ಕೇಳಿದಾಗ ಸ್ವಲ್ಪ ಫಂಡ್ಸ್ ಕೊಡ್ತಾರೆ. ಭಾರತಿ ಮೇಡಮು ಕಾಲೇಜ್ ಲೆಕ್ಚರಾಗಿ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಕೂಡ ಟ್ಯೂಷನ್ನ ಮಾಡ್ತಾರೆ. ಅವ್ರು ದುಡಿತಕ್ಕಂಥ ಸಂಬಳದ ತಿಂಗಳಿಗೆ ಇಷ್ಟೊಂದು ಎತ್ತು ಕೊಡ್ತಾರೆ. ನಾವು ಕೂಡ ಅಷ್ಟೇ ಸ್ವಲ್ಪ ತಿಂಗಳಿಗೆ ಎತ್ತಿಟ್ಟು ನಿಮ್ಗಳಿಗೆ ಎಜುಕೇಷನ್ ಅನುಕೂಲ ಆಗಲಿ. ನಮ್ಮ ಕಡೆಯಿಂದ ಒಂದು ದೇಶ ಸೇವೆ, ಒಂದು ಅಳಿಲು ಸೇವೆ. ಒಬ್ಬ ಮನುಷ್ಯ ಯಾವತ್ತೂ ಒಂದು ಅರ್ಥ ಮಾಡ್ಕೋಬೇಕು, ನಾವು ನಮ್ಮ ಹತ್ರ ನಾವೆಲ್ಲನೂ ಬಿಟ್ಟು ಹೋಗ್ಬೇಕು. ಯಾರು ಏನು ಹೊತ್ಕೊಂಡು ಹೋಗ್ಬೇಕಿಲ್ಲ. ಮನುಷ್ಯ ಸತ್ತೋದ್ರೆ ಹೇಳ್ಬೇಕಾಗಿರುತ್ತಾ 6 ಅಡಿ 3 ಅಡಿ ಜಾಗ. ನಾನು ಕೋಟಿ ಸಂಪಾದನೆ ಮಾಡಿರ್ತೀನಿ, ಆದರೆ ಆ ಕೋಟಿ ಹಿಂದ್ಗಡೆ ಬರೋಲ್ಲ. ನಾನು ಹಿಂದ್ಗಡೆ ಬರ್ತಕ್ಕಂಥ ಯಾರು ಗೊತ್ತಾ? ನಾನು ಎಷ್ಟು ಜನಕ್ಕೆ ಪ್ರೀತಿ ತೋರಿದ್ದೆ, ನಾನು ಎಷ್ಟು ಜನಕ್ಕೆ ನಾನು ಗೌರವ ಸಲ್ಲಿಸಿದ್ದೆ, ನಾನು ಎಷ್ಟು ಜನ ನಾನು ಪ್ರೀತಿಸಿದ್ದೆ, ನನ್ನನ್ನು ಎಷ್ಟು ಜನ ಪ್ರೀತಿಸಿದ್ರು, ಅವರು ಹಿಂದ್ಗಡೆ ಬರ್ತಾರೆ. ಅದು ಸಂಪಾದನೆ ಅಂತಂದರೆ. ದುಡ್ಡು ಬರುತ್ತೆ ಹೋಗುತ್ತೆ. ದುಡ್ಡು ಅದೊಂಥರ ಹೆಂಗೆ ಅಂದರೆ, ಅದು ದುಡ್ಡನ್ನು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ದುಡ್ಡನ್ನು ನಾವು ದುಡ್ಡಿನಿಂದೆ ಓಡ್ತು ಅಂತಂದರೆ ನಾವು ಯಾವತ್ತೂ ಜನಗಳನ್ನ ಕಳ್ಕೊತೀವಿ, ವಿಶ್ವಾಸವನ್ನು ಕಳ್ಕೊತೀವಿ, ಎಲ್ಲವನ್ನು ಕಳ್ಕೊತೀವಿ. ಯಾವತ್ತೂ ಕೆಲಸ ಮಾಡುವಂಥ ಮನೋಭಾವನೆ, ಮನಸ್ಸು, ಆ ಪ್ರೀತಿ ವಿಶ್ವಾಸ ಇದ್ದಾಗ ಮಾತ್ರ ಒಂದು ಒಳ್ಳೊಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನನಗೆ ಒಂದು 2 ಮಾತನ್ನ ರಾಜಲಾಂಛನ ಸಂಸ್ಥೆಗೆ, ರಾಜಲಾಂಛನ ಸಂಸ್ಥೆಗೆ, ರಾಜೇಶ್ ಅವ್ರಿಗೆ, ರಾಜೇಶ್ ಅವ್ರಿಗೆ. ಎಷ್ಟು ಖುಷಿ ಆಗಿದೆ. ಅವರಾಗೆ ನೀವು ಆಗ್ಬೇಕನ್ನೋ ಒಂದು ಆಸೆ. ಏಕೆಂದರೆ ಸಾರ್ಗೆ ನಾನು 2 ಒಂದು ಸ್ಕೂಲಿಗೆ ಕರೆಸಿದ್ದೆ. ತುಂಬ ಅದ್ಭುತವಾಗಿ ಅವರು ಮಾತಾಡಿದರು. ಏಕೆಂದರೆ ಆ ಕಾನೂನಿನ ಮಕ್ಕಳು ನೀವು ಯಾವ ಥರ ನಡ್ಕೊಳ್ತಾ ಇದ್ದಾರೆ, ಇವತ್ತು ಏನಾಗ್ತಿದೆ, ಯಾವ ರೀತಿ ಪೇರೆಂಟ್ಸ್ ಯಾವ ಥರ ಏನು ಮಾಡ್ತಾ ಇದ್ದಾರೆ, ಗಾಡಿಗಳು ಕೊಟ್ಟು ಏನು ಮಾಡ್ತಾರೆ ಅಂತ ಅದ್ರ ಬಗ್ಗೆ ದಯಮಾಡಿ ಸಾರು ಕೂಡ ತಿಳಿಸ್ಕೊಡ್ತಾರೆ. ಅವರು ಆ ಉದ್ದೇಶಕ್ಕೋಸ್ಕರನೇ ನಾನು ಅವ್ರನ್ನ ಈ ಚೀಫ್ ಗೆಸ್ಟ್ ಆಗಿ ಸರ್ ಬನ್ನಿ, ಯಾಕೆಂದರೆ ಈ ಶಾಲೆಗಳಿಗೆ ಬಂದಾಗ ನೀವು ಬಂದಾಗ ನಿಮ್ಮನ್ನು ನೋಡಾದರೂ ಕೂಡ ಎಷ್ಟೋ ಮಕ್ಕಳು ಅಂದರೆ ನಿಮ್ಮ ಥರ ಆಗಬೇಕು ಅಂತ ಇಷ್ಟಪಡ್ತಾರೆ ಸರ್ ಅಂತ ಹೇಳಲಿಕ್ಕೆ ನಾವು ಕರೆಸಿದ್ದೀನಿ. ನೀವು ಈ ಶಾಲೆ ದತ್ತು ತೊಗೊಳಕ್ಕೆ ಅಂತ ಹೇಳಿದರೆ ನಾವು ಒಂದೊಂದು ಶಾಲೆ ತೊಗೊಂಡು ಹೋಗ್ತಾ ಇದ್ದೀವಿ. ಯಾಕೆಂದರೆ ತೊಗೊಳ್ಳೋದು ಸುಲಭ, ತೊಗೊಂಡಾದ್ಮೇಲೆ ಅದನ್ನು ಡೆವಲಪ್ಮೆಂಟ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇಲ್ಲಿ ಕೂತಿರ್ತಕ್ಕಂಥ ವೇದಿಕೆ ಕೂತಿರ್ತಕ್ಕಂಥ ಸಹಕಾರವನ್ನು ತಗೊಂಡು ಖಂಡಿತ ಅದನ್ನು ನೆರವೇರಿಸ್ತೀವಿ ಸರ್. ಇನ್ನೂ ಸಹ ಅದೇನು ಸ್ಟೇಟಸ್ನ ನೋಡಿಲ್ಲ, ಹಾಕೂ ಇಲ್ಲ. ಅದ ಇನ್ಸ್ಟಾಗ್ರಾಮ್ನ ಅದೇನು ಬರುತ್ತೆ ಗೊತ್ತಿಲ್ಲ. ಒಂದೇ ಒಂದು ಇದು ಮಾಡ್ಕೊಂಡಿದ್ದೀನಿ, ಏನು ಫೇಸ್ಬುಕ್ಕಲ್ಲಿ ನಾನು ಯಾವನ್ನ ಅಪ್ಲೋಡ್ ಮಾಡ್ತೀನಿ ಅಂದರೆ, ಏನು ಈ ಕಾನೂನು ಏನು ಬರ್ತಾವೋ ವಿಚಾರಗಳು, ಸುಪ್ರೀಂ ಕೋರ್ಟಿಂದ ಏನು ಬರ್ತವೆ ಅಂದರೆ ರೈತರಿಗೆ ಅನುಕೂಲ ಆಗುವಂಥವು, ಏನು RTC ಬಗ್ಗೆ ಮತ್ತೆ ಬರ್ತಾವ, ನಿಮ್ಮ ಶಾಲೆ ಬಗ್ಗೆ ಏನಾದ್ರು ಬರ್ತಾ ಇರ್ತವೆ ಕಾನೂನುಗಳು, ಅದನ್ನ ಮಾತ್ರ ನಾನು ಅಪ್ಲೋಡ್ ಮಾಡ್ತೀನಿ. ಅಷ್ಟು ಮಾತ್ರ ನಮ್ಗೆ ಗೊತ್ತಿರೋದು ಅದರಲ್ಲಿ. ಆಮೇಲೆ ನಮ್ಮ ತಂಗಿ ಮಗಳು ಒಬ್ಬಳು ಇದ್ದಾಳೆ ಬೆಂಗಳೂರಲ್ಲಿ. ಮೋಸ್ಟ್ ಅಟ್ರಾಕ್ಟಿವ್ ಗ್ಯಾಜೆಟ್ ಏನಿದು? ಸೆಲ್ಫಿ ಯಾರೆಲ್ಲ ತೆಗಿತೀರಾ? ಕಮಾನ್ ಮಕ್ಳ, ಯಾರೆಲ್ಲ ಸೆಲ್ಫಿ ತೆಗಿತೀರಾ ಹೇಳಿ? ಹಾ, ಸೆಲ್ಫಿ ಒಪ್ಕೋಬೇಕಲ್ವಾ? ಧೈರ್ಯ, ಈ ಹಳ್ಳಿ ಮಕ್ಳಿಗೆ ಧೈರ್ಯ ಇದೆ ಅನ್ಕೊಂಡಿದ್ದೀನಪ್ಪ. ಬೋಲ್ಡ್ ಆಗಿ ಹೇಳಿ, ಎಷ್ಟು ಜನ ಸೆಲ್ಫಿ ತಗೋತೀರಾ? ಫೋಟೋ ಹಿಡಿಯಲ್ವಾ ಮೊಬೈಲಲ್ಲಿ? ಎಷ್ಟು ಜನ ಎಡಿಟ್ ಮಾಡ್ತೀರಾ ಅದನ್ನ? ಫೇಸ್ ಆಪ್, ಟಿಕ್ಟಾಕ್, ಇನ್ಸ್ಟಾಗ್ರಾಮ್, ಎಷ್ಟು ಜನ ಎಡಿಟ್ ಮಾಡ್ಕೋತೀರಾ ನಿಮ್ಮ ಫೋಟೋನ? ನಾನು ಇನ್ನೂ ಫೇರ್ ಆಗಿ ಕಾಣಬೇಕು, ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಬೇಕು, ಸುಂದರವಾಗಿ ಕಾಣಬೇಕು ಅಂತ. ಮಕ್ಕಳೇ, ನನ್ನೊಂದು ಸ್ಮಾಲ್ ಟಿಪ್, ಟಿಕ್ಟಾಕ್, ಇನ್ಸ್ಟಾಗ್ರಾಮ್ನಲ್ಲಿ ಕೆಲವು ಸೆಟ್ಟಿಂಗ್ಸ್ ಇದೆ, ನಿಮಗೆ ಯೂಟ್ಯೂಬ್ ಆಕ್ಸೆಸ್ ಇದೆ. ಹೋಗ್ಬಿಟ್ಟು ವಿಡಿಯೋ ಸರ್ಚ್ ಮಾಡಿ, ಆ ಸೆಟ್ಟಿಂಗ್ಸ್ ಅಪ್ಡೇಟ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ನ ಯಾರು ಏನೂ ಮಾಡೋಕ್ಕಾಗಲ್ಲ. 2ನೇದು, ಫೇಸ್ ಆ್ಯಪ್ ಮತ್ತು ಬೇರೆ ಬೇರೆ ಆ್ಯಪ್ ನಿಮ್ಮನ್ನು ಬ್ಯೂಟಿಫುಲ್ ಆಗಿ ಕಾಣಿಸೋದಕ್ಕೆ, ಏನೋ ದೇವಸೇನಾ ಥರ ಕಾಣಿಸೋದಕ್ಕೆ, ಅಥವಾ ಬೇರೆ ಹೀರೋಯಿನ್ಸ್ ಥರ ಹೋಲಿಕೆ ಆಗೋ ಥರ ನಿಮ್ಮನ್ನು ಕನ್ವರ್ಟ್ ಮಾಡಿ ತೋರಿಸೋದಕ್ಕೆಲ್ಲ ಆ್ಯಪ್ ಇರುತ್ತಲ್ಲ, ಅದರಲ್ಲಿ ಒಂದು ಪಿಕ್ಚರ್ ಅಪ್ಲೋಡ್ ಮಾಡಿದಾಗ ನಿಮ್ಮ ಪಿಕ್ಚರ್ ಎಲ್ಲ ಆಕ್ಸೆಸ್ ಆಗುತ್ತೆ ಅಂತ ಗೊತ್ತಾಗಲ್ಲ ಮಕ್ಕಳ. ಸೊ ತುಂಬ ಕೇರ್ಫುಲ್. ನೀವು ಹಾಗೆ ತುಂಬ ಮುದ್ದಾಗಿ ಚೆನ್ನಾಗಿದ್ದೀರಾ. ನಿಮ್ಮನ್ನು ನೀವು ಆಲ್ರೆಡಿ ಮೇಕಪ್ ಮಾಡ್ಕೊಂಡ್ರೆ ಸಾಕು, ಇನ್ನೂ ಮೇಕಪ್ ಬೇಕಾ? ಯು ಆಲ್ ಆರ್ ಬ್ಯೂಟಿಫುಲ್ ಅಲ್ಲ, ಹ್ಯಾಂಡ್ಸಮ್ ಆ್ಯಂಡ್ ಬ್ಯೂಟಿಫುಲ್. ಸೊ ಆದಷ್ಟು
ಇಂಟರ್ನೆಟ್ನ ಇತಿಮಿತಿಗಳನ್ನು ಅರಿತು ಉಪಯೋಗಿಸ್ಕೊಳ್ಳಿ, ಆಯಿತಾ? ಏನೋ ಒಂದು ಚಂದದ ಗೇಮ್ ಇರುತ್ತೆ, ನಿಮ್ಮ ಡೀಟೇಲ್ಸ್ ಎಂಟ್ರ್ ಮಾಡ್ತೀರಾ, ನಿಮ್ಮ ಫೋನ್ ನಂಬರ್ ಹೇಳುತ್ತೆ ಗೂಗಲ್ ಆ್ಯಪಲ್ಲಿ,